ಸುರೇಶ್ ಅವರಿಗೆ ಅಸ್ಥಿಪಂಜರ ಫೋಟೋ ತೋರಿಸಿ 1 ವರ್ಷದ ಬಳಿಕ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಂತರ ಹೊಡೆದು ನೀನು ಈ ಕೇಸನ್ನು ಒಪ್ಪಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಎಲ್ಲಿ ಅಸ್ಥಿಪಂಜರ ಸಿಕ್ತು ಆ ಬೆಟ್ಟದಪುರ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಜರು ಮಾಡುವಂತೆಲ್ಲ ಮಾಡಿ ಫೋಟೋಗಳನ್ನೆಲ್ಲ ತೆಗೆಸಿ ಕೊನೆಗೆ ಈ ವ್ಯಕ್ತಿಗೆ ಆರೋಪಿ ಪಟ್ಟವನ್ನು ಕಟ್ಟುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಅವ್ರೇನು ಸ್ಟೋರಿ ಹೇಳ್ತಾರೆ ನಿಮಗೆ? ಹೊಸ ಸ್ಟೋರಿ ಅವರೇ ಒಂದು ಹೊಸ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ. ಇಬ್ರಲ್ಲೂ ಕಾಣೋದಿಲ್ಲ ಅಂತ ಹೇಳ್ತಾರಲ್ಲ, ಆಗ ಇಬ್ರಲ್ಲಿ ನೀನೇ ಸಾಯಿಸಿಟ್ಟಿದೆ ಅಂತ ಅವರೇ ಒಂದು. ಈಗ ಒಬ್ಬರ ಅಸ್ಥಿಪಂಜರ ಆಯ್ತು, ಈಗ ಇಬ್ಬರು ಅವನ್ನ ತಿಪ್ಪು ಅರೆಸ್ಟ್ ಅಲ್ಲಿ ಹೊಡೆದಾಕಿದ್ಯಾ, ಅದ್ರ ಬಾಡಿ ಸಿಕ್ಕಿಲ್ಲ ನೀನ್ ಅಲ್ಲಿ ಊಟ ಹಾಕ್ಬಿಟ್ಟಿದ್ಯಾ ಅಂತ ಹೇಳಿ ಅವರೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ. ನಾನು ಅದೇ ಯೋಚನೆ ಮಾಡ್ತೀನಿ, ಈ ಪೊಲೀಸರು ಈ ಪುನಃ ಹಿಂಗೆ ಉಲ್ಟಾ ಹೊಡಿತಾರಲ್ಲ, ಏನ್ ಕಾರಣ ಅಂತ ಆದ್ರೂ ತಲೆ ಕೆಡಿಸ್ಕೊಳ್ಳೋದು ನಾನು. ಆಗ ಗಣೇಶನ ತಿಪ್ಪು ಹೊಡೆದಾಕಿದ್ಯಾ, ಮಲ್ಲಿಗೆನ ಅಲ್ಲಿ ಅಂತ ತಕೊಂಡ್ಬಂದು ಎಲ್ಲಿ ಹೊಡೆದಾಕಿ ಬೆಟ್ಟದಪುರಲ್ಲಿ ಹೊಡೆದಾಕಿದ್ದೆ. ಈಗ ಅಲ್ಲಿ ಅವನ್ನ ಅವಳನ್ನ ಯಾಕೆ ಇಲ್ಲಿ ತಂದು ಹೊಡಿಬೇಕು, ಅಲ್ಲೇ ಹೊಡೆದು ಅದು ನೀವು ಒಬ್ಬರೇ, ನಾನು ಒಬ್ಬನೇ ಅಲ್ಲಿಂದ ಎತ್ಕೊಂಡ್ಬರ್ಬೇಕು. ಅವನ ಎತ್ಕೊಂಡ್ಬಂದು ಅವನ ಅಲ್ಲೇ ಹೊಡೆದಾಕಿದ್ದ. ನಾನು ಅದೇ ಏನು ಕತೆ ಒಂದು ಅರ್ಥ ಆಯ್ತು ಅಂತ ಸುಮ್ಮನೆ ಹಾಕೊಂಡೆ. ಆಮೇಲೆ ಏನು ಮಾಡಿಲ್ಲ. ಮತ್ತೆ ಬಾಯಿ ಬಿಡೋದಿಲ್ಲ, ಚಾರ್ಜ್ ಮಾಡಬೇಕು ಅಂತ ಹೇಳಿ ಇವರೇ ಪ್ಲಾನ್ ಮಾಡ್ತಾರೆ. ಕರ್ಕೊಂಡ್ಬಂದು ಬಟ್ಟೆ ಗಿಟ್ಟೆಲ್ಲ ಬಿಸಿಬಿಟ್ಟು ಪಿರಿಯಾಪಟ್ಟಲ್ಲಿ ಒಂದು ರೂಮ್ ಇದೆ ಸ್ಟೇಷನ್ ಪಕ್ಕದಲ್ಲಿ, ಅಲ್ಲಿ ಕರ್ಕೊಂಡು ಹೋಗಿ ರಾತ್ರಿ ಶನಿವಾರ ನೈಟು ಸಾರಿ ಏಕೆ ಏನು ಹೇಳಿದ್ರು ಅವ್ರು ಹುಟ್ಟಾಯ್ತು. ಅಷ್ಟು ದಿನ ಮುಟ್ಟದೇ ಇದ್ದವರು ಅವತ್ತು ಮುಟ್ಟಿದ್ದಾರೆ, ನನ್ನ ಮೈಗೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಚಾರ್ಜ್ ಮಾಡ್ಬೇಕಂತಾರೆ. ಆದ್ರೆ ಅವ್ರ ಕಡೆ ವ್ಯಕ್ತಿನ ಅರೆಸ್ಟ್ ಮಾಡಿದವ್ರನ್ನ ಗಾಡಿಯಲ್ಲಿ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನು ಮಾಡಿಲ್ಲ, ಅವರು ನನಗೇನೇ ಎಲ್ಲ ಅವರ ಬಿಡ್ಬಿಟ್ರು. ಅವನ ರೂಮಲ್ಲಿ ಮಾಡಿ ಅವನಿಗೆ ಒಳ್ಳೆ ಊಟ, ಒಳ್ಳೆ ಮರ್ಯಾದೆ ಅವನಿಗೆ, ನಮಗೆ ಮರ್ಯಾದಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟವನಿಗೆ ಮರ್ಯಾದಿಲ್ಲ. ಆಗ ಇವರು ಎಲ್ಲ ಒಂದು ರೂಮ್ ಕೂಡಾಕಿ ಎಷ್ಟು ಪೊಲೀಸರು 4 ಜನ ಇದ್ರು ಪೊಲೀಸ್ನವರು. ಆಗ ಅವನು ಬಂದವರೆಲ್ಲ ಹೊಡಿತಿದ್ರೆ ಹೇಗೆ? ಬಂದವರಿಲ್ಲ, ಇಬ್ಬರು ಸೇರಿ ಹೊಡೆದಿದ್ದು. ಸತ್ಯ ಹೇಳು, ಸತ್ಯ ಒಪ್ಕೊಳ್ಬೇಕು, ಒಪ್ಪೋದರ ಬಿಡೋದಿಲ್ಲ ಅಂತ. ನೀನು ಏನೇ ಮಾಡಿದ್ರು ಬಿಡಕ್ಕೆ ಒಪ್ಕೊಳ್ಳೇಬೇಕು, ಕಡ್ಡಾಯವಾಗಿ ನೀನು ಒಪ್ಕೊಳ್ಳೇಬೇಕು. ಸಾಕೋಗ್ತೀವಿ ಅಂತ ಆಗೋಯ್ತು. ನನಗೆ ಭಯ ಆಗೋದು, ನಾನು ಸತ್ತೋದ್ರೆ ನನ್ನ ಮಕ್ಕಳು ಯಾರು ಮಾಡಿ. ಹೌದು, ಅದೇ ಯೋಚನೆ ಮಾಡಿದೆ. ಅವ್ರು ಏನೇ ಹೇಳಿದ್ರು ಎಷ್ಟು ಸತ್ಯ ಆಗಿರೋ ಗೊತ್ತಾಯ್ತು. ನನಗೆ ಗೊತ್ತಿಲ್ಲ ಅಂದ್ರೆ ಹೊಡೆದು ಸ್ವಾಯ ಇಲ್ಲದೆ ಮಾಡ್ಬಿಟ್ಟಿದ್ರು. ಆ ಬೋಧದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಏನು ಮಾಡ್ತಾರೆ, ಎಲ್ಲ ಆಯಿತು, ಅವರಿಗೆಲ್ಲ ಖುಷಿ ಆಯಿತು. ಪಾಪ ಯಾವ ಥರ ಎಲ್ಲ ಹೊಡಿಬೇಕು ಆ ಥರ ಎಲ್ಲ ಹೊಡಿಬಿಟ್ಟಿದ್ದಾರೆ. ಬಡವ ಒಪ್ಕೊಂಡು ಬಿಟ್ಟಲ್ಲ ಅವ್ರಿಗೆ ಖುಷಿ ಆಗೋಯ್ತು. ಕೇಸು ಹೋಗಾಯ್ತು, ಕೇಸು ಪಾಸ್ ಆಯಿತು. ಅವರೆಲ್ಲ ಸೆಕೆಂಡ್ ಕೊಡೋದೇನು ಅದರ ಸುತ್ತ ಒಂದು 10-15 ಅಷ್ಟು ಸಂಭ್ರಮಿಸಿದ್ರ. ಒಂದು ಸೆಕೆಂಡ್ ಕೊಡೋರು ಏನು, ಅವ್ರ ಖುಷಿ ಏನು ಅಲ್ಲಿ ಅಂದ್ರೆ ಅವ್ರ ಪ್ಲಾನ್ ಸಕ್ಸಸ್ ಆಯ್ತು. ಏನ್ ಪ್ಲಾನ್ ಮಾಡಿದ್ರು ಅವರು ಭಾರಿ ಖುಷಿ ಆಗ್ಬಿಟ್ರು. ಕೇಸು ಒಪ್ಪಿ ಆಯ್ತಲ್ಲ, ಅವ್ರು ರೆಕಾರ್ಡ್ ಎಲ್ಲ ಮಾಡ್ಕೊಳ್ತಾರೆ. ಈ ತರನೇ ಮಾಡಿದೆ, ಹಿಂಗೇನೇ ಮಾಡಿದೆ, ಎಲ್ಲ ಅಲ್ಲಿ ರೆಕಾರ್ಡ್ ಆಯ್ತದೆ. ಅವ್ರು ರೆಕಾರ್ಡ್ ಮಾಡಿ ಮಾಡ್ಕೊಬಿಟ್ರು. ಎಲ್ಲ ಮಾಡಿ ಅವ್ರಿಗೆ ಏನೇನು ಆಧಾರ ಬೇಕು ನಮ್ಮ ಕಡೆ ಮಾಡಿ ಅವ್ರಿಗೆ ಏನು ಆಗಬೇಕು, ಅವ್ರು ಹೇಗೆ ಗೆಲ್ಬೇಕು ಅನ್ನೋದು ಮಾಡ್ಕೊಬಿಟ್ರು. ಮತ್ತೆ ಅವತ್ತು ತಗೊಂಡು ಅಲ್ಲಿಗೆ ನೈಟು ಬೆಟ್ಟದಪುರ ತಗೊಂಡಿದ್ದಾರೆ. ಪುನಃ ಫಸ್ಟಿಂದ ಒಬ್ಬ ಪೊಲೀಸ್ ಬರೋದು, ಪುನಃ ಫಸ್ಟಿಂದ ಸ್ಟೋರಿ ಪುನಃ ಹೇಗೆ ತಗೊಂಡೋದೆ, ಹೇಗೆ ತಗೊಂಡೋದೆ, ಹೇಗೆ ಮಾಡಿದೆ, ಅದೇ ಸ್ಟೋರಿ ಪುನಃ ಕ್ರಿಯೇಟ್ ಆಯ್ತದೆ. ಪುನಃ ಅವ್ರು ಹೇಳಿಕೊಟ್ಟ ಸ್ಟೋರಿನ ನೀವು ಹೇಳ್ಬೇಕಷ್ಟೇ. ಫಸ್ಟ್ ಪೊಲೀಸ್ ಬಂದು ಏನ್ ಮಾಡ್ದ, ಅದೇ ಸ್ಟೋರಿ ಪುನಃ ಸ್ಟಾರ್ಟಿಂಗ್, ಪುನಃ ಫಸ್ಟಿಂದ. ಅದು 3 ಸಲ ಆಯ್ತು ಆ ಸ್ಟೋರಿನ ಕ್ರಿಯೇಟ್ ಮಾಡೋದು. ನಾನು 3 ಸಲ ತಗೊಂಡು ಹೋಗಿ 3 ಸಲ ಇದೆ. ಲಾಸ್ಟ್ ಟ್ರಿಪ್ ತಗೊಂಡು ಹೋಗಿ ಈಗ ನಾವು ಹೊಸೊಬ್ಬರು ಅವರಿಲ್ಲ, ಅವರೆಲ್ಲ ಹೋದ್ರು. ಈಗ ಪುನಃ ಫಸ್ಟಿಂದ ಶುರು ಮಾಡೋಣ ನಮ್ಗೆ ಸ್ಟೋರಿ ಅಂತ. ಪುನಃ ಫಸ್ಟಿಂದ ತಗೊಂಡೋಗಿ ಹೊಡೆದೆಲ್ಲ ಆಯ್ತು. ತಗೊಂಡೋಗಿ ಬೆಟ್ಟದಪುರ ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಊಟ ಗಿಟ್ಟ ಎಲ್ಲ ತಗೊಬರ್ತಾರೆ, ಊಟ ಎಲ್ಲ ಕೊಡ್ತಾರೆ. ನಾನು ಸುಮ್ಮನೆ ಇರ್ತೀನಿ. ಆಗ ಬೆಳಿಗ್ಗೆ ಆದಮೇಲೆ ಪುನಃ ಹೋಗ್ಬೇಕಲ್ಲ, ಶೂಟಿಂಗ್ ಮಾಡ್ಬೇಕಲ್ಲ ಅವ್ರಿಗೆ ಆ ಬಾಡಿ ಜಾಗ. ಪುನಃ ಕರ್ಕೊಂಡೆ ಪುನಃ ಅದೇ ಜಾಗಕ್ಕೆ. ನನಗೆ ಗೊತ್ತಿಲ್ಲ ಸರ್ ಅಂದೆ. ಅವ್ರು ಕೇಳಂಗಿಲ್ಲ. ಪುನಃ ಹೇಳ್ತೀನಿ ಅದೇ ಸ್ಟೋರಿ. ನಾನು ಏನು ಗೊತ್ತಿಲ್ಲ, ನಾನೇನು ಅವ್ರು ಎಷ್ಟು ಹೊಡೆದ್ರು ನೀವು ಒಪ್ಕೊಳಕ್ ಹೋಗ್ಲಿಲ್ಲ ಅಂದ್ರೆ ನಾನು ಒಪ್ಪಿಕೊಳ್ಳೇ ಇತ್ತಿಲ್ಲ. ಕಡ್ಡಾಯವಾಗಿ ಒಪ್ಪಿಕೊಳ್ಳೇಬೇಕು. ನೀನು ಏನೇ ಮಾಡಿದ್ರು ಬಿಡಲ್ಲ, ಯಾರು ಫೋನ್ ಮಾಡಿದ್ರು ಬಿಡಲ್ಲ. ಇವರಲ್ಲಿ ಗ್ರೇಟ್ ಆಗಿ ಹೋಯ್ತೆ. ಇವ್ರು ಏನೇ ಮಾಡಿದ್ರು ಬಿಡಲ್ಲ. ಈ ಬಾಡಿಗೆ ಹೆಂಗಾದ್ರು ನನ್ನ ಮಾಡ್ತಾರೆ ಅಂತ ಗೊತ್ತಾಯ್ತು. ನಾನು ಆದ್ರೂ ಯೋಚನೆ ಮಾಡಿದೆ, ಅವಳು ಸತ್ತು ಹೋದ್ರು, ಅವನು ಎಲ್ಲಿ ಹೋದ, ಹೌದು ಅದು ಬೇಕಲ್ವಾ ಅಂತ.
ಅದೇ ಅವನಿಗೆ ಕತೆ ಕಟ್ಟಿದ್ರಲ್ಲ ಅಲ್ಲಿ ಹೊಡೆದಕ್ಕೆ. ಅಲ್ಲಿ ಮೊದಲೇ ಇವ್ರು ಕತೆ ಕಟ್ಟಿಬಿಟ್ಟು ಇವನ್ನ ತಿಥಿವಂತಿ ಇಲ್ಲಿ ಹೊಡೆದಾಕ್ಬಿಟ್ಟು ಸರಿ ಅದು ಮುಗಿದೋಯ್ತು. ಇವಳು ಅದು 2 ಪಿಕ್ಚರ್ ಕ್ಲೋಸ್ ಅಲ್ಲಿ ಇವರಿಗೆ ಕ್ಲೋಸ್ ಆಯ್ತು, ಇವ್ರಿಗೆ ಖುಷಿ ಆಯ್ತು, ಕೇಸ್ ಬಿಟ್ಟಾಯ್ತು, ಸುಮ್ಮನೆ ಹಾಕೊಂಡೆ. ಆಮೇಲೆ ಏನು ಮಾಡ್ತಾರೆ, ಅಲ್ಲಿ ತಗೊಂಡು ಕೂಡ ಹಾಕಿರ್ತಾರೆ, ಬೆಳಿಗ್ಗೆ ಪುನಃ ಅದೇ ಜಾಗಕ್ಕೆ ತಗೊಂಡಿರ್ತಾರೆ, ಅದೇ ಬಾಡಿ ಜಾಗಕ್ಕೆ. ಈಗ ಹೊಸ ಪೊಲೀಸ್ಗಳು ಇಲ್ಲಿಗೆಲ್ಲ ಬರ್ತಾರೆ, ಈ ಮನೆಗೆ ಬರ್ತಾರೆ, ಇದೆಲ್ಲ ಮ್ಯಾಪ್ ತೆಗಿತಾರೆ, ಈ ಮನೆ ಎಲ್ಲ ಮ್ಯಾಪ್ ತೆಗಿತಾನೆ ಪೊಲೀಸು, ಇದೆಲ್ಲ ಮಾಡಿ ಹೇಗೆ ಮಾಡಿದೆ ಹೇಗೆ ನಾನೇನು ಮಾಡಿ ನನಗೇನು ಗೊತ್ತಿಲ್ಲ ಅಂದೆ. ಮತ್ತೆ ಯಾಕೆ ಒಪ್ಕೊಂಡ್ರೆ ನೀವು ಮಾಡಿರೋದು ಯಾವ ಥರ ಸ್ಟೋರಿ ಮಾಡೋದು ನನಗೇನು ಗೊತ್ತಿಲ್ಲ, ನಾನೇನು ನಾನು ಭಯಕ್ಕೆ ಒಪ್ಕೊಟ್ಟಿದ್ದೀನಿ ಹೇಳ್ತೀವಿ, ನಾನು ಮಾಡಿಲ್ಲ ಸರ್ ಅಂದೆ. ನೀನು ಸುಳ್ಳು ಹೇಳ್ತೀಯ ಅಂತ ನಾವೆಲ್ಲರನ್ನೂ ವಿಚಾರಿಸ್ತಾರೆ, ಇಲ್ಲ ಅಂಥವ್ರು ಅದೇನಲ್ಲ ಅವರು ಅಂತ. ಆದರೆ ಅವ್ನು ಕೇಳೋದು, ನಂಬೋದಿಲ್ಲ, ನಾವು ಹೇಳಿದ ಮತ್ತೆ ಅವ್ರಿಗೆ ಕೇಳೋದು, ಅವ್ರು ಹೇಳಿದ ಮತ್ತೆ ನಾವು ಕೇಳೋಂಗೈತೆ. ಸುಮ್ಮನೆ ಎಲ್ಲರೂ ವಿಚಾರಿಸ್ತಾರೆ, ಯಾರು ಅಲ್ಲಿ ಕೆಟ್ಟ ಭಾವನೆಯೇ ಇಲ್ಲ, ಇವರೇ ಕೆಟ್ಟ ಭಾವನೆಯಿಂದ ತಗೊಬಂದು ಕ್ರಿಯೇಟ್ ಮಾಡ್ತಾರೆ. ಆಗ ಮಾರನೇ ದಿನ ಅಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಮಾರನೇ ಬೆಳಿಗ್ಗೆ ಆ ಹುಡುಗನ ನನ್ನನ್ನು ಲಾಕ್ ಮಾಡ್ತಾರೆ, ಚೈನಾದ ಹಾಕಿ ನೈಟು ಅಲ್ಲೇ ಮಂಡಿಸ್ತಾರೆ. ಬೆಳಿಗ್ಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡ್ಬಂದು ಸಿದ್ದಾಪುರ ತಗೊಂಡೋಗ್ತಾರೆ. ಅವ್ರು ಹಿಡ್ಕೊಂಡ್ಬಂದು ಜಾಗ ತೋರಿಸ್ಬೇಕಲ್ಲ, ಇಟ್ಟಂಗಳ ಕರ್ಕೊಂಡು ಹೋಗ್ತಾರೆ. ಇಟ್ಟಂಗಳ ಕರ್ಕೊಂಡೋಗಿ ಅಲ್ಲಿಗೆ ಇಳಿಸ್ಬಿಟ್ಟು ಫೋಟೋ ಎಲ್ಲ ತೆಗಿತಾರೆ, ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ, ಅಲ್ಲಿ ನಿಂತ್ಕೋ ಹೇಗೆ ಕರ್ಕೊಂಡು ಬೆಟ್ಟದಪುರ ಇಲ್ಲಿ ಬೆಟ್ಟಂಗಲ್ಲ ವಿರಾಸ್ಬಿಟ್ಟೆ ಅಲ್ಲಿಗೆ ಹೋಗ್ಬೇಕಲ್ಲ ಪುನಃ. ಈಗ ಅವನ್ನ ಪ್ರೀತಿಮತಿ ಫಾರೆಸ್ಟ್ ಹೊಡೆದಾಕಿರೋದು. ಈಗ ಆಕೆ ಇಲ್ಲಿ ಮಲ್ಲಿಗೆನ ಕರ್ಕೊಂಡ್ ಬಂದ ದಾರಿ ತೋರಿಸ್ಬೇಕಲ್ಲ ಅವ್ರಿಗೆ. ಓಕೆ ಓಕೆ. ಆಗ ಅಲ್ಲಿ ಜಾಗ ತೋರಿಸ್ಕೊಡ್ಬೇಕು ಅವ್ರಿಗೆ. ಆಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಇದೇ ಬೆಸ್ಟಪ್ಪ ಇದೇ ಬೆಸ್ಟ್ ಅಲ್ಲಿ ನಿಲ್ಲಿಸ್ತಾರೆ, ಒಂದು ಫೋಟೋ ಎಲ್ಲ ಹೊಡಿತಾರೆ. ಆಗ ಅವಳು ಕರ್ಕೊಬಾರ್ದಂಗೆ ಒಂದು ನಾನು ನಡೆಸ್ತಾರೆ. ಆ ರೋಡಿಗೆ ಬಂದು ನಿಲ್ತೀನಿ. ಅಲ್ಲಿ 3 ಕುಡಿದ ರೋಡ್ ಅದು, ಒಂದು ಕೇರಳಕ್ಕೆ ಹೋಗ್ತದೆ, ಒಂದು ಗೋಣಿಗೆ ಹೋಗ್ತದೆ, ಒಂದು ವಿರಾಸ್ಪೇಟೆಗೆ ಹೋಗ್ತದೆ, ಸೆಂಟ್ರಲ್ ರೋಡ್. ಅಲ್ಲಿ ನಿಲ್ಲಿಸ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ, ಅಲ್ಲಿಂದ ಫೋಟೋ ಮಾಡ್ತಾರೆ, ಅಲ್ಲಿ ತೆಗೆದು ನಿಲ್ಲಿಸ್ತಾರೆ, ರೌಂಡ್ ಪೊಲೀಸ್ ನಿಂತಿರ್ತಾರೆ, ಒಂದು ಫೋಟೋ ತೆಗಿತಾರೆ. ಆಗ ಕರ್ಕೊಬರ್ತಾರೆ. ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರೆ ಪಿರಿಯಾಪಟ್ಟಣೆ, ಅಲ್ಲಾಗಿ ಗೋಣಿಗೊಪ್ಪ ಕೈ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಬಿಡ್ತಾರೆ. ಕರ್ಕೊಬಂದು ಅಲ್ಲಿಗೆ ಪಿಕ್ಚರ್ ಕ್ಲೋಸ್ ತಗೊಂಡೋಗಿ 3 ಗಂಟೆಗೆ ಶನಿವಾರ ಅರೆಸ್ಟ್ ಮಾಡ್ತಾರೆ. ಸೋಮವಾರ 3 ಗಂಟೆಗೆ ಕೊಟ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಜಡ್ಜಿಗೆ ತೋರಿಸ್ತಾರೆ. ನಿಮ್ಮ ಪರ ವಕೀಲರು ಯಾರನ್ನು ಮಾಡಿ ವಕೀಲ ಪೊಲೀಸ್ ಕಡೆನೇ ಒಂದು ವಕೀಲ ಮಾಡಿದ್ರು ನಿಮಗೆ. ಅವರು ಸುಜಿತ್ ಲಾಯರ್ ಅಂತ. ಆಗ ಅವ್ರು ಬಂದರು, ಏನಾರು ಮಾಡುವ ಅಂತ ಅಂದರು. ಬಂದು ಅಲ್ಲಿ ಬಂದಿತ್ತು ಜಡ್ಜಿ ಮುಂದೆ. ಅಲ್ಲಿ ಏನಿಲ್ಲ, ಅವ್ರಿಗೆ ಅಲ್ಲಿಗೆ ಮುಗೀತು. ಅವರು ಬರಲಿಲ್ಲ, ನನ್ನ ಕೇಸಿಗೆ ಬರಲಿಲ್ಲ ಅವರು. ಆದ್ರೆ ನಿಮ್ನಲ್ಲಿ ಎಂತ ಕೇಳದಾಗಲಿ ಒಂದು ಈ ರೀತಿ ಮಾಡಿದ ನೀನಾತ ವಿಚಾರಣೆ ಕೇಳಿಲ್ಲ, ನನ್ನ ಒಂದು ಮಾತು ಕೇಳಿಲ್ಲ. ಕಟಕಟೆ ನಿಲ್ಲಿಸಿದ್ರು, ಸುಮ್ಮನೆ ಕರ್ಕೊಂಡ್ ಬಂದ್ರ. ನಿಲ್ಲಿಸಿದ್ರು, ಜಡ್ಜಿ ನೋಡಿದ್ರು, ಅವ್ರ ಫೈಲ್ ಯಾವುದೋ ಫೈಲ್ ತಗೊಂಡು ಕೊಟ್ಟರು, ಏನು ಕೇಳಿಲ್ಲ. ಮತ್ತೆ ಬರೆದ್ರು. ಮತ್ತೆ 3 ಗಂಟೆ ಮೇಲೆ ತಗೊಂಡು ಕೇರ್ನಗರ. ಎಲ್ಲಿಗೆ? ಕೇರ್ನಗರ. ಓಕೆ. ಮತ್ತೆ ನಾವು ಮತ್ತೆ ಅದು ಬ್ಲಡ್ ಗ್ರೂಪ್ ಎಲ್ಲ ತಗೊಂಡಿದ್ದಾರೆ, DNA ಟೆಸ್ಟಿಗೆ. DNA ಟೆಸ್ಟ್. ಅದು DNA ಟೆಸ್ಟ್ ಬಂದೇ ಇತ್ತಿಲ್ಲ, ರಿಪೋರ್ಟೇ ಬರಲಿಲ್ಲ. ಕೋರ್ಟಿಗೆ ನಮ್ಮ ಮತ್ತೆ ಅದು ಫೋಟೋ ಕಳಿಸ್ಕೊಡು ಅಂದರು, ಅದನ್ನು ಕಳಿಸ್ಕೊಟ್ಟೆ. ಎಲ್ಲ ಕಳಿಸ್ಕೊಟ್ಟೆ. ಯಾಕೆ ಅಂದರೆ ಏನಿಲ್ಲ ಕಳಿಸ್ಕೊಡು ಅಂತ ಕಳಿಸ್ಕೊಟ್ಟೆ. ಆಗ ಅವ್ರು ಈ ಥರ ಎಲ್ಲ ಮಾಡ್ತಾರೆ, ನನಗೆ ಗೊತ್ತೇ ಇಲ್ಲ. ನಮ್ಮ ತಲೆ ನೀವು ಇದ್ರಲ್ಲಿ ಏನಾದರೂ ನಿಮ್ಮನೆ ತಪ್ಪು ಮಾಡಿಲ್ಲ, ನನ್ನ ತಪ್ಪು ಆಗಿಲ್ಲ ಅಂತ ಗೊತ್ತಾಗುತ್ತೆ ಅಂತೇಳಿ ಎಲ್ಲ ಮಾಡ್ತಾ ಇದ್ರು. ಎಲ್ಲ ಮಾಡ್ತಾ ಇದ್ರು. ಯಾವ ಪೊಲೀಸಿಗೆ ಹೇಳಿದ್ರು ಅವ್ರಿಗೆ ಅರ್ಥಲ್ಲ, ಹೆಂಗೇನೋ ಮಾಡ್ತೀವಿ, ಯಾವ ಥರ ನಾನೇನು ಮಾಡಲಿ ಸರ್ ಅಂದರೆ ಇವರು ನೀನೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ದು. ಮತ್ತು ಇವ್ರನ್ನ ಹೇಳಿ ಪ್ರಯೋಜನ ಎಲ್ಲ ಬಿಟ್ಟು ಮಾಡ್ತಾರೆ ಅಂತ ಹೇಳಿ ಗೊತ್ತಾಗೋಯ್ತು ನನಗೆ. ಇನ್ನೇನು ಮಾಡಿದ್ರು ಬಿಡೋದು ಅಂತ ಗೊತ್ತಾಯ್ತು. ಮತ್ತು ಸುಮ್ಮನೆ ಹಾಕ್ಕೊಂಡೆ. ಮತ್ತೆ ಕರ್ಕೊಂಡು ಹೋದೆ, ಕೋರ್ಟಿಗೆ ತಗೊಂಡು ಹೋದ್ರು. ಅಲ್ಲಿ DNA ಟೆಸ್ಟ್ ಎಲ್ಲ ಮಾಡಿದ್ರು. ಆಗ ಅದು ಮ್ಯಾಚ್ ಆಯಿತು ಏನೋ ನನಗೇನು ಗೊತ್ತಿಲ್ಲ. ನನ್ನೇನು ಕರ್ಕೊಂಡು ಹೋಗಿಲ್ಲ ಒಳಗಡೆ. ನಮ್ಮ ಮತ್ತೆ ನಮ್ಮ ನಾನು ಹೊರಗಡೆ ಸುಮ್ಮನೆ ಕೂತಿದ್ದೆ. ಆ ನಂತರ ಕರ್ಕೊಬಂದ್ಬಿಟ್ರು. ಆಗ ಬಾಡಿನೇ ಆ ತಲೆಬುರುಡೆ, ಆ ಬಾಡಿನ ತಲೆಬುರುಡೆ ತಗೊಬಿಡ್ತಾರೆ. ಅಸ್ಥಿ ಪಂಜರದ ಫೋಟೋ ತೋರಿಸಿದ್ರು, ಇಲ್ಲೂ ಒಂದು ತಲೆಬುರುಡೆ ಕತೆ ಬಂತು. ಆ ಬಾಡಿನ ತಲೆಬುರುಡೆ ಬರ್ತದೆ, ಅದು ತಗೊಂಡು ಬಿಡದೆ ಬಿಡ್ತಾರೆ. ಅಲ್ಲಿ ಆಲ್ರೆಡಿ ಗುಡ್ಡಿ ತೆಗಿ ಜನ ಬಿಟ್ಟಿರ್ತಾರೆ ಅವರು, ಅಲ್ಲಿ ಬೆಳೆದು ಬಿಡ್ತದೆ. ಅಲ್ಲ, ಬೆಟ್ಟದಪುರದಲ್ಲಿ ಅಸ್ಥಿ ಪಂಜರ ಸಿಕ್ಕಿ ಆಗಿದೆಲ್ಲ, ಪುಣೆ ಅಂತ ಇನ್ನೊಂದು ಬಾಡಿ ಅಲ್ಲಿಂದ ಮೈಸೂರಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿ ಬಾಡಿ ಬರ್ತದೆ. ಓಕೆ. ದಫನ ಮಾಡ್ಬೇಕಲ್ವಾ, ಅಂತ್ಯ ಸಂಸ್ಕಾರ ಮಾಡುವಾಗ ಮಲ್ಲಿಗೆ ತೋದಲ್ವಾ,
ಅವನ್ನ ಅಲ್ಲಿ ಸತ್ತೋದ, ಅವನ ಅಲ್ಲಿ ಅಲ್ಲಿ ಮೂಟ್ ಹಾಕಿ ಆಯ್ತು, ಇವಳನ್ನ ಇಲ್ಲಿ ಹೊಡೆದು ಬಿಸಾಕಿ ಆಯ್ತು. ಈಗ ಅವಳನ್ನ ದಫನ ಮಾಡ್ಬೇಕು. ಎಲ್ಲಿ ದಫನ ಮಾಡ್ತಾರೆ ತಂದು? ಬೆಟ್ಟದ ಕೊಡೋದಿಲ್ಲ. ಅಲ್ಲ ಅಲ್ಲಿ ಯಾಕೆ ಈಗ ಅವಳಿಗೆ ಬಾಡಿ ಆದ್ರೆ ಇಲ್ಲಿ ಎಲ್ಲಾದ್ರೂ ತಂದು ಹಾಕ್ಬೇಕಾಗಿತ್ತು ತಾನೆ? ಇಲ್ಲಿಗೆ ಬರ್ಬೇಕು. ಯಾಕಂದ್ರೆ ಈಗ ನೀವು ಅವರ ಗಂಡ ಆದ ಮೇಲೆ ಇಲ್ಲಿಗೆ ಬರ್ಬೇಕಲ್ಲ. ಮಕ್ಕಳಿಗೆ ಬಾಡಿ ತೋರಿಸಿಲ್ಲ, ನಮ್ಮ ಅತ್ತೆಗೆ ಬಾಡಿ ತೋರಿಸಿಲ್ಲ, ನನಗೂ ಬಾಡಿ ತೋರಿಸಿಲ್ಲ, ಯಾರಿಗೂ ಬಾಡಿ ತೋರಿಸಿಲ್ಲ. ಹೌದು, ಯಾರಿಗೂ ತೋರ್ಸದೆ ಅದನ್ನ ನನ್ನ ತಲೆ ಕಟ್ಟಿದ್ದಾರೆ. ದಫನ ಮಾತ್ರ ಅವ್ರು ಮಾಡಿಬಿದ್ರು ಪೊಲೀಸರೇ. ನನ್ನ ಕಡೆನೆ ಮಾಡಿಸ್ಬೇಕು. ಇವ್ರು ಯಾರು ಆ ಟೈಮಲ್ಲಿ ಅಲ್ಲಿಗೆ ಬಂದಿಲ್ಲ, ಮಕ್ಕಳಾಗ್ಲಿ ಅವ್ರ ತಾಯಿ ಆಗ್ಲಿ ಯಾರು ಅಲ್ಲಿಗೆ ಕರೆಸೂಲ್ಲ. ಮಕ್ಕಳು ನಮ್ಮ ಅತ್ತೆ ನಾನು ಮಾತ್ರ, ಮಕ್ಕಳು ಮಾತ್ರ ಇಲ್ಲ. ಅತ್ತೆ ಇದ್ರು ಅಲ್ಲಿ. ನನ್ನ ಅತ್ತೆ ನಾನು ನಮ್ಮ ಅತ್ತೆ ನಾನು ಕರ್ಕೊಂಡು ಹೋಗಿರೋದು ದಫನ ಮಾಡಕ್ಕೆ. ಅದೇ ಅಲ್ಲಿ DNA ಟೆಸ್ಟ್ ಮಾಡ್ತಾರಲ್ಲ ಅವತ್ತಿಂದ ಅವತ್ತೇ ಆ ಬಾಡಿ ತಲೆ ಬಾಡಿ ತಗೊಂಡು ಬೆಟ್ಟದ ಕರ್ಕೊಂಡು ಹೋಗೋದೇ ಅಟ್ಲಿ ಅಲ್ಲಿ ಗುಂಡಿ ತೆಗಿತಾ ಇರ್ತಾರೆ ಬೆಟ್ಟದಪುರದಲ್ಲಿ. ಆಗ ನಾವು ನೋಡ್ತೀವಿ ಇದು ಇತ್ತು ಕತೆ ಅಂತ. ಆಗ ನಾನು ಕೇಳ್ತೀನಿ ಇದೇನು ಸಾರು ಅಂತ ಬಾಕ್ಸ್ ಹೇಳಿ ಕೊಡ್ತಾರೆ. ನಾವು ನೋಡಿರಕ್ಕಿಲ್ಲ, ಎಲ್ಲ ಕವರ್ ಆಗಿರುತ್ತೆ, ಇಲ್ಲಿ ಹೊಡೆದಾಗೋಗಿದೆ ಕೋರ್ಟು. ಇದೆಂಥದ್ದು ಸಾರು ಅಂತ. ಅದಕ್ಕೆ ನಮ್ಮ ಹಳ್ಳಿಗೆ ತಲೆಬಿಟ್ಟೆ ಅಂತ. ಮಲ್ಲಿಗೆ ತಲೆಬಿಟ್ಟೆ ಇದೆಲ್ಲ